भगवत्पादं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवद्पूज्यपादसद्गुरुभ्यो नमः। वन्दे तं दत्तिदानन्दं वेदान्तकार्यज्ञं तत्त्वं प्रणतोऽस्म्यहम् तदा सम्प्रदायिनं तद्यमीन्द्रं तदाश्रयम् तदुरं दत्तिदानन्दं तदाचार्यमाश्रये श्री दत्तिदानन्देन सरस्वती महातत्त्वो नमः। अचीकरो هذا بقى شنو ثابا نمرسا موتمت منتمشا سيتا सत्याभिसन्धः तत्र सप्त परशुग्रहण कर्मणि सत्य व्यवहित हस्ततलत्वात् नादाह्येत नदह्येत इत्येतत् ಅದು ಸಹನ ದೃಷ್ಟಾಂತ ಆ ದೃಷ್ಟಾಂತ ಸತ್ಯದಲ್ಲಿ ಅಭಿಸಂಧಿ ಅಭಿಸಂಧಿ ನಾಮ ಹಠ ಸತ್ಯವನ್ನೇ ನೆಚ್ಚಿಕೊಂಡವನು ಸತ್ಯದಲ್ಲಿ ನೆಲೆ ನಿಂತವನು ಸತ್ಯವೇ ನನ್ನ ಆತ್ಮ ಅದೇ ಪರಮಾರ್ಥ ಅಂಥೇಳಿ ಈ ರೀತಿ ಅಭಿಸಂಧಿ ನಾಮ ಹಠ ಅಂತ ಆಗ್ರಹ ಹಠ ಸತ್ಯಾಭಿಸಂಧಿ ಅವನು ಸತ್ಯವಂತನಾದವನು ಕಾದಂತಹ ಕೊಳಲಿಯನ್ನ ಹಿಡಿಯೋದು ಅನ್ನುವಂತಹ ಕೆಲಸದಲ್ಲಿ ತೊಡಗಿದಾಗ ಆ ಕೊಡ್ಲಿಗೂ ಕೈಗೂ ಮಧ್ಯಕ್ಕೆ ಸತ್ಯ ಬಂದು ಕೂತ್ಕೊಂಡ್ಬಿಡುತ್ತೆ. ಸತ್ಯ ವ್ಯವಹಿತ ಹಸ್ತಕಲವಾದದ್ದಾದ್ರಿಂದ ಸುಡಿಸ್ಕೊಳ್ಳೋದೇ ಇಲ್ಲ. ಇವನ ಕೈಗೋ ಕಾದ ಕೊಡ್ಲಿಗೂ ಮಧ್ಯ ಸತ್ಯ ಬಂದು ಕೂತ್ಕೊಂಡ್ಬಿಡುತ್ತೆ. ಸತ್ಯವನ್ನು ಸುಡೋಕ್ಕಾಗಲ್ಲ, ಅಮೃತವನ್ನು ಸುಡಬಹುದು, ಸುಡಿಸ್ಕೊಳ್ಳೋದಿಲ್ಲ. ಅಮೃತವೇ ಅಮೃತವಾದದ್ದನ್ನೆಲ್ಲ ಸುಡುತ್ತೆ. ಎರಡು ಸತ್ಯ ಮಾತ್ರ ಸತ್ಯ ಸ್ವರೂಪವಾದ್ದರಿಂದಲೇ ಅದು ಸುಡಿಸ್ಕೊಳ್ಳೋದಲ್ಲ, ಸುಡೋಕ್ಕಾಗಲ್ಲ. ಅದನ್ನ ಅದು ಹೇಗೆ ಸುಡಿಸ್ಕೊಳ್ಳೋದಿಲ್ವೋ ಆ ಸತ್ಯವಂತನಾದವನು ಕಾದ ಕೊಡ್ಲಿಗೆ ಹಿಡ್ಕೊಂಡ್ರೆ ಅವನಿಗೆ ಏನೂ ಆಗೋದಿಲ್ವೋ ಅದರಂತೆ ಏವಂ ಸದ್ಬ್ರಹ್ಮ ಸತ್ಯಾಭಿಸಂಧಿ ಇತರಯೋಃ ಶರೀರಪಾತಕಾಲೇ ಚ ತುಲ್ಯಾಯಾನ್ ಸತ್ಸಂಪತ್ತೌ ವಿದ್ವಾನ್ ಸತ್ಸಂಪದ್ಯ ನ ಪುನಃ ವ್ಯಾಘ್ರ ದೇವಾದಿ ದೇಹಗ್ರಹಣಾಯ ಆವರ್ತತೆ. ಇದೇ ರೀತಿ ಇದು ದೃಷ್ಟಾಂತ. ಇವಾಗ ದಾಷ್ಟಾಂತಕ್ಕೆ ಬರ್ತಾ ಇದ್ದಾರೆ. ತಪ್ಪು ಕಳ್ಳನ್ನ ಕೊಡ್ಲಿ ಹಿಡಿಯೋದು, ಕಳ್ಳನ ಅಲ್ಲದೆ ಇದ್ದವನು ಕೊಡ್ಲಿ ಹಿಡಿಯೋದು ಅನ್ನೋ ದೃಷ್ಟಾಂತಂತೆಯೇ ದಾಷ್ಟಾಂತಕದಲ್ಲಿ ಸತ್ಯಂಬ ಬ್ರಹ್ಮದಲ್ಲಿ ಅಭಿಸಂಧಿ ಉಳ್ಳವನು. ಹೌದು, ಅಹಮಸ್ಮಿ ಸತ್ಯಂ ಪರಂ ಬ್ರಹ್ಮ ಅಂತ ಹೇಳಿ ಸತ್ಯವಾದ ಪರಬ್ರಹ್ಮದಲ್ಲಿಯೇ ಆ ಆತ್ಮತ್ವ ಬುದ್ಧಿಯನ್ನ ಯಾವನು ಕಂಡುಕೊಂಡಿದ್ದಾನೋ ಅದೇ ನಾನು ತಿಳ್ಕೊಂಡಿದ್ದಾನೋ ಆ ಸತ್ಯಾಭಿಸಂಧಿಯಾದಂತಹ ಜ್ಞಾನಿ. ಇನ್ನೊಬ್ಬ ಇತರ ಅಂದ್ರೆ ಅಮೃತಾಭಿಸಂಧಿ ಆಗಿರ್ತಕ್ಕಂತಹ ಅಜ್ಞಾನಿ, ದೇಹಾದಿಗಳನ್ನೇ ನಾನು ಅಂದ್ಕೊಂಡಂತಹ ಲೌಕಿಕ ಪುರುಷ, ಸಾಮಾನ್ಯ ಪುರುಷ. ಅವರಿಬ್ಬರು ಶರೀರವು ಬಿದ್ದೋಗುವ ಕಾಲದಲ್ಲಿ ಸತ್ಸಂಪತ್ತಿಯನ್ನು ಹೊಂತಾರೇನೋ ಸಮಾನವಾದರು. ಅವನು ಸತ್ಸಂಪತ್ತಿಯನ್ನು ಹೊಂದೋದು, ಬೇರೆ ಹೊಂದಕ್ಕೆ ಬರೋಲ್ಲ. ಅಜ್ಞರು ಹಾಗೆ ಎಲ್ಲರೂ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿ ಒಂದಾಗ್ತಾರೋ ಮರಣ ಕಾಲದಲ್ಲೂ ಕೂಡ ಪ್ರತಿಯೊಬ್ಬರು ಸತ್ಸಂಪತ್ತಿಯನ್ನೇ ಪಡ್ಕೊಳ್ತಾರೆ. ಯಾಕೆಂದ್ರೆ ಸತ್ಸಂಪನ್ನರಾಗದೇ ಇರೋ ಕಾಲವೇ ಇಲ್ಲ. ಬದುಕಿರುವಾಗಲೂ ಸತ್ಸಂಪನ್ನರಾಗದೇ ಇರೋಕೆ ಆಗೋದೇ ಇಲ್ಲ. ನಾನು ಆಕಾಶ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ಹೇಗೆ ಆಗಲ್ವೋ, ಆಕಾಶದಲ್ಲೇ ಇರಬೇಕು, ಆಕಾಶದಲ್ಲೇ ಇದೀವೋ, ಆಕಾಶವೇ ಆಗಿದೀವೋ, ಅದೇ ರೀತಿ ಸದ್ಬ್ರಹ್ಮ ಸ್ವರೂಪವನ್ನ ಯಾರಿಗೂ ಬಿಡೋಕ್ಕಾಗಲ್ಲ. ಅಜ್ಞರಿಗೂ ಬಿಡೋಕ್ಕಾಗಲ್ಲ, ಜ್ಞಾನಿಗೂ ಬಿಡೋಕ್ಕಾಗಲ್ಲ. ಜ್ಞಾನಿ ಕಂಡ್ಕೊಂಡಿರ್ತಾನೆ. ಕಂಡ್ಕೊಂಡಿರೋದ್ರಿಂದ ಸತ್ಸಂಪತ್ತಿ ಅನ್ನೋದು ಇಬ್ಬರಿಗೂ ಸಮಾನವಾದರೂ ಜ್ಞಾನಿಯಾದವನು ಸತ್ತನ್ನು ಸೇರಿಕೊಂಡು ಮತ್ತೆ ವ್ಯಾಘ್ರ ಹುಲಿಯಾಗಿ ಹುಟ್ಟೋದೋ, ದೇವತೆಯಾಗಿ ಹುಟ್ಟೋದೋ, ಮನುಷ್ಯನಾಗಿ ಹುಟ್ಟೋದೋ ಮುಂತಾದ ಈ ರೀತಿಯಾದ ದೇಹಗ್ರಹಣ ದೇಹವನ್ನು ಸ್ವೀಕಾರ ಮಾಡೋದು ಅನ್ನುವಂತಹ ಒಂದು ವ್ಯಾಪಾರಕ್ಕೆ ಅವನು ತೊಡಗೋದಿಲ್ಲ. ಆ ವ್ಯಾಪಾರ ಇಲ್ಲ, ಅವನು ಜನ್ಮಾಂತರ ಇಲ್ಲ.
ಸತ್ಸಂಪನ್ನ ಆದವನು ಹಂಗೆ ಇದಾಗ್ತಾರೆ. ಅದು ಅನೃತಾಭಿಸಂಧಿ ಆದವನು ಸತ್ಸಂಪನ್ನನಾದರೂ ಮತ್ತೆ ವ್ಯಾಘ್ರೋವ ಸಿಂಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಅವನ ಕರ್ಮ ಹೇಗಿದೆಯೋ ಹಾಗೇ ಹುಡ್ತಾನೆ. ಸತ್ಯಾಭಿಸಂಧಿ ಅನೃತಾಭಿಸಂಧಿ ಅನ್ನೋದು ಎರಡೇ ಕಾರಣ ಹುಟ್ಟೋದಕ್ಕೆ. ಸತ್ಯಾಭಿಸಂಧಿ ಆದರೆ ಹುಟ್ಟಲ್ಲ, ಅನೃತಾಭಿಸಂಧಿ ಆದರೆ ಹುಡ್ತಾನೆ. ಅನೃತಾಭಿಸಂಧಿ ಶಬ್ದಕ್ಕೆ ಅರ್ಥ ಏನು? ತನ್ನನ್ನು ಅನೃತವಾದ ದೇಹಾದಿಗಳು ಅಂದ್ಕೊಳ್ಳೋದು, ಅನೃತವಾದ ಪ್ರಪಂಚವನ್ನು ಸತ್ಯ ಅಂತ ತಿಳ್ಕೊಳ್ಳೋದು. ಪ್ರಪಂಚದ ಸತ್ಯತ್ವ ಬುದ್ಧಿ, ತಾನು ದೇಹೇಂದ್ರಿಯ ಮನೋ ಬುದ್ಧಿಯನ್ನು ರೂಪದವನು ಬುದ್ಧಿ, ಇದೇ ಅನೃತಾಭಿಸಂಧಿ. ತನ್ನ ಕಡೆಯಿಂದ ತನ್ನನ್ನ ಈ ಒಂದು ಪರಿಚ್ಛಿನ್ನವಾದ ದೇಹೇಂದ್ರಿಯ ಮನೋಬುದ್ಧಿ ರೂಪದವನೇ ನಾನು ತಿಳ್ಕೊಂಡಿರ್ತಾನೆ. ಅಷ್ಟೇ, ಪ್ರಪಂಚವಲ್ಲ ಸತ್ಯವಾಗಿ ಹೀಗೆ ಇದೆ ಅಂತ. ಇದನ್ನೇ ಅನೃತಾಭಿಸಂಧಿ. ಸತ್ಯಾಭಿಸಂಧಿ ಆದವನು ದೇಹೇಂದ್ರಿಯ ಮನೋಬುದ್ಧಿಯೂ ಮಿಥ್ಯಾಜ್ಞಾನ ಪುರಸ್ಸರಾಗಿ ತೋರ್ತಾ ಇರೋದು, ಪ್ರಪಂಚವು ನಿಜವಾಗಿಲ್ಲ, ಇರೋದೆಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ ಸತ್ಯಂ ಬ್ರಹ್ಮ ಅಂತ. ಅವಿದ್ವಾಂಸ್ತೋ ವಿಕಾರ ಅನೃತ ಅಭಿಸಂಧ ಪುನರ್ವ್ಯಾಘ್ರಾದಿಭಾವಂ ದೇವತಾದಿಭಾವಪ್ಪ ಯಥಾ ಕರ್ಮ ಯಥಾಶ್ರುತಂ ಪ್ರತಿಪದ್ಯತೆ. ಅಜ್ಞಾನಿ ಆದವನು ಅಂದ್ರೆ ಆತ್ಮನ್ ತಿಳಿಯದವನು ಅಂತ ಅಷ್ಟೇ ಅರ್ಥ ಇಲ್ಲ. ಅಜ್ಞಾನಿ ಅಂದ್ರೆ ವೇದಾಧ್ಯಯನ ಮಾಡದೇ ಇದ್ದವನು ಅರ್ಥ ಅಲ್ಲ. ಷಟ್ಶಾಸ್ತ್ರ ಪಂಡಿತನು ಅಜ್ಞಾನಿಯೇ, MA PhD ಮಾಡಿದವನು ಅಜ್ಞಾನಿಯೇ, ಟ್ರಿಬಲ್ ಗ್ರಾಜುಯೇಟ್ ಹೊಡೀಲಿ, ಅದ ಷಟ್ಶಾಸ್ತ್ರ ಪಂಡಿತನಾಗಿರ್ಲಿ, ಆತ್ಮಜ್ಞಾನಿ ಆಗದೇ ಇರೋರೆಲ್ಲರೂ ಅಜ್ಞಾನಿಗಳೇ. ಲೌಕಿಕವಾಗಿ ಎಷ್ಟೇ ಗ್ರಾಜುಯೇಷನ್ ಇರಲಿ, ಇಂಥ ಪದವಿಯನ್ನೇ ಪಡೆದಿರಲಿ, ಸರ್ಟಿಫಿಕೇಟ್ ಹೊಡೆದಿರಲಿ, ಆತ್ಮಜ್ಞಾನವಾಗಿಲ್ಲ ಅಂದ್ರೆ ಅವನ ಅಜ್ಞನೇ. ಆ ಅಜ್ಞನಾದವನು ವಿಕಾರವಾದ ಹುಟ್ಟಿದ್ದಾದ ಸುಳ್ಳಾದ ದೇಹಾದಿಗಳಲ್ಲೂ ಪ್ರಪಂಚದಲ್ಲೂ ಸತ್ಯತ್ವ ಅಭಿಮಾನ ಉಳ್ಳವನು, ಅಭಿಸಂಧಾನ ಹಠ ಉಳ್ಳವನು. ನಾನು ಜೀವನೇ, ನಾನು ಪ್ರವಾಸವೇ, ನಾನು ಕರ್ತೃಭೋಕ್ತೃವೇ, ನಾನು ಸಂಸಾರಿಯೇ, ನನ್ ಜನ್ಮ ಮರಣಾದಿಗಳು ಉಂಟು ಅಂತ ಅಂದ್ಕೊಂಡವನೇ ಅನೃತಾಭಿಸಂಧಿ. ಅವನು ಮತ್ತೆ ವ್ಯಾಘ್ರಾದಿ ಭಾವ, ಹುಲಿಯೋ ಸಿಂಹವೋ ತೋಳವೋ ಕರಡಿಯೋ ಮನುಷ್ಯನೋ ದೇವತಾದಿಭಾವ, ಅವನು ಉಪಾಸನೆ ಮಾಡಿದ ದೇವತಾದಿಭಾವ. ಇದನ್ನ ಅವನ ಕರ್ಮತ್ತಕ್ಕಾಗಿಯೂ ಅವನ ಜ್ಞಾನತ್ತಕ್ಕಾಗಿ ಪಡ್ಕೊಳ್ತಾ ಇರ್ತಾನೆ. ಹುಟ್ಟಿದೆಯಾ ಅಂದ್ರೆ ನೀನು ಅನೃತಾಭಿಸಂಧಿ. ಯಾರ್ಯಾರು ನಾನು ಈಗ ಹುಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರೂ ಅನೃತಾಭಿಸಂಧಿಗಳು ಅಂತ ಅರ್ಥ. ಅನೃತಾಭಿಸಂಧಿಗಳಿಗೆ ಸಂಸಾರ ತಪ್ಪಿದ್ದಲ್ಲ, ಬಿಟ್ಟಿದ್ದಲ್ಲ. ಯದಾತ್ಮಾಭಿಸಂಧಿ ಅನಭಿಸಂಧಿ ಕೃತೆ ಮೋಕ್ಷ ಬಂಧನೆ ಯಚ್ಚ ಮೂಲಂ ಜಗತಃ ಯದಾಯತನಾಃ ಯತ್ಪ್ರತಿಷ್ಠಾಃ ಸರ್ವಾಃ ಪ್ರಜಾಃ ಯದಾತ್ಮಕಂ ಸರ್ವಂ ಯಚ್ಚ ಅಜಂ ಅಮೃತಂ ಅಭಯಂ ಶಿವಂ ಅದ್ವಿತೀಯಂ ತತ್ ಸತ್ಯಂ ಸ ಆತ್ಮ ತಪ. ಈ ವಾಕ್ಯ ಬೈಹಾಟ್ ಮಾಡ್ಬಿಡಿ, ಕಂಠಸ್ಥ ಮಾಡ್ಕೊಬಿಡಿ. ಬಹಳ ಮುಖ್ಯವಾದ ವಾಕ್ಯ. ಏನು? ಯಾವ ಆತ್ಮನಲ್ಲಿ ಅಭಿಸಂಧಿ ಅಂದ್ರೆ ಮುಖ್ಯವಾದಂತಹ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ನನ್ನ ಆತ್ಮ ಅಂತ ಕಂಡ್ಕೊಳ್ಳೋದು ಆತ್ಮಾಭಿಸಂಧಿ. ಅನಭಿಸಂಧಿ ಇಲ್ಲ, ದೇಹೇಂದ್ರಿಯ ಬುದ್ಧಿಯೇ ನಾನು ಅಂತ ಅಂದ್ಕೊಳ್ಳೋದು ಆತ್ಮನ ಅಭಿಸಂಧಿ ಇಲ್ಲದೆ ಇರೋದು. ಪರಮಾರ್ಥಾತ್ಮನ್ನು ಕಂಡ್ಕೊಳ್ಳೋದು ಆತ್ಮಾಭಿಸಂಧಿ. ಅದು ಬಿಟ್ಟು ವಿಕಾರ ಅನೃತವಾದ ದೇಹಾದಿಗಳನ್ನು ನಾನು ಅಂದ್ಕೊಳ್ಳೋದು, ಪ್ರಪಂಚದಲ್ಲಿ ಅಭಿಮಾನ ಪಟ್ಕೊಳ್ಳೋದು ಅನಭಿಸಂಧಿ. ಇದರಿಂದ ಆತ್ಮಾಭಿಸಂಧಿ ಉಳ್ಳವನಾದ್ರೆ ಮೋಕ್ಷ ಉಂಟು ಆಗ್ತಾನೆ. ಆತ್ಮಾಭಿಸಂಧಿ ಇಲ್ಲ, ಅನಾತ್ಮಾಭಿಸಂಧಿ ಇದೆ ಅಂದ್ರೆ ಅವನಿಗೆ ಸಂಸಾರ ಬಂಧನ ಅವನಿಗೆ ಕಟ್ಟಿಟ್ಟು ಬುತ್ತಿ. ನೋಡಿ, ಇದನ್ನ ಏನಾಯ್ತು ಅಂದ್ರೆ ಜ್ಞಾನಾಜ್ಞಾನಗಳೇ ಬಂಧ ಮೋಕ್ಷಕ್ಕೆ ಕಾರಣವೇ ಹೊರತು ಬೇರೆ ಇನ್ನೇನು ಕಾರಣ ಇಲ್ಲ. ನಿಜವಾಗಿ ನಿಮಗೆ ಮೋಕ್ಷ ಬರಬೇಕಾಗಿಲ್ಲ, ಬಂಧ ಹೋಗ್ಬೇಕಾಗಿಲ್ಲ. ಅಜ್ಞಾನದಿಂದ ಬಂಧ, ಜ್ಞಾನದಿಂದ ಮೋಕ್ಷ. ತಿಳ್ಕೊಳ್ಳದೆ ಇದ್ರೆ ಬಂಧ ಕಷ್ಟ. ಗೊತ್ತು ಮಾಡ್ಕೊಂಡ್ರೆ ಮುಕ್ತನಾಗಿರೋನೇ ವಿಮುಕ್ತಶ್ಚ ವಿಮುಚ್ಯತೆ.
ಮುಕ್ತನಾಗ್ತಾನೆ ಹೊರತು ಹೊಸದಾಗಿ ಮುಕ್ತನಾಗಲ್ಲ ಯಾರು. ಮುಕ್ತಿ ಆಗೋದು ಅಂತ ಒಂದೇನಾದ್ರು ಒಂದು ಹೊಸ ಒಂದು ಇದಾದ್ರೆ ಅದು ಅನಿತ್ಯವಾಗ್ಬಿಡುತ್ತೆ. ಆದ ಮುಕ್ತಿ ನಿಲ್ಲಲ್ಲ. ಮುಕ್ತಿ ಇದೆ, ಮುಕ್ತರೇ ನಾವು, ಮುಕ್ತರಾಗಿದ್ರು ಮುಕ್ತರಲ್ಲ ಅಂತ ತಪ್ಪು ತಿಳ್ಕೊಂಡಿದೀವಲ್ಲ, ಇದರಿಂದ ನಮ್ಗೆ ದುಃಖ, ಕಷ್ಟ, ಅನರ್ಥ, ಸಂಸಾರ. ಅದರಿಂದ ಆತ್ಮನ್ನು ಕಂಡ್ಕೊಳ್ಳದೇ ಇರೋದು ಅನ್ನೋದ್ರಿಂದ ಆದದ್ದಾಗಿದೆ ಮೋಕ್ಷ ಮತ್ತು ಬಂಧನ. ಯಾವ ಸತ್ಯ ಸ್ವರೂಪನಾದ ಪರಮಾತ್ಮನೇ ಜಗತ್ತಿಗೆ ಮೂಲವಾಗಿದ್ದಾನೋ, ಮೂಲ ಅಂತ ಹೇಳ್ಬೇಕಂತ ಏನಿಲ್ಲ, ಆಸ್ಪದ, ಆಧಾರ, ಕಾರಣ, ಅದೇ ನೆಲೆ. ಅದನ್ನೇ ಜಗತ್ತಾಗಿ ನೋಡ್ತಿರೋದು. ಹಗ್ಗವನ್ನೇ ಹೇಗೆ ಹಾವಾಗಿ ನೋಡ್ತೀವೋ, ಕಪ್ಪೆ ಚಿಪ್ಪನ್ನೇ ಬೆಳ್ಳಿಯಾಗಿ ನೋಡ್ತೀವೋ, ಸತ್ಯ ಸ್ವರೂಪನಾದ ಪರಮಾತ್ಮನನ್ನೇ ಜಗತ್ತು ನೋಡ್ತಾ ಇದೆ. ತಪ್ಪಾಗಿ ಜಗತ್ತು ನೋಡೋದು ತಪ್ಪದು. ಯಾವ ಸತ್ಸ್ವರೂಪವಾದವುದೇ ಜಗತ್ತಿಗೆ ಮೂಲವೋ ಅಷ್ಟೇ ಅಲ್ಲ, ಎಲ್ಲಾ ಪ್ರಜೆಗಳು ಯಾವುದನ್ನೇ ಆಯತನ ಅಂದ್ರೆ ನೆಲೆ, ಆಧಾರ, ಆಶ್ರಯವಾಗಿ, ಪ್ರತಿಷ್ಠೆಯಲ್ಲಿ ಅದೇ ಆಧಾರ, ನೆಲೆ ಮತ್ತು ಬದುಕು, ಜೀವನ ಅಲ್ಲೇ ಇರೋದು. ಅದೇ ಆಶ್ರಯವೂ ಹೋದೆ, ನೆಲೆಯೂ ಅದೇ, ಆಧಾರವೂ ಹೋದೆ, ಸ್ಥಿತಿಯೂ ಅದೇ. ಆಯತನ ಪ್ರತಿಷ್ಠಾ ಎಲ್ಲಾ ಪ್ರಜೆಗಳು ಅಷ್ಟೇ ಅಲ್ಲ, ಯದಾತ್ಮಕಂ ಸರ್ವಂ, ಈ ಜಗತ್ತೆಲ್ಲವೂ ಯಾವ ಸತ್ಸ್ವರೂಪವೇ ಆಗಿದೆಯೋ, ಯಹ ಆತ್ಮ ಯಸ್ಯ ತತ್ ತದಿದಂ ಸರ್ವಂ ಯದಾತ್ಮಕಂ. ಯಹ ಆತ್ಮ, ಯಹ ಕಹ ಸದಾತ್ಮ, ಸದ್ಬ್ರಹ್ಮ, ಸದ್ಬ್ರಹ್ಮ ಯತ್ ತದೇವ ಆತ್ಮ ಯಸ್ಯ ಜಗತಃ ತದಿದಂ ಜಗತ್ತು ಸದಾತ್ಮಕಂ. ಯಾವ ಈ ಜಗತ್ತೆಲ್ಲವೂ ಸತ್ತನ್ನೇ ಆತ್ಮವನ್ನಾಗಿ ಉಳ್ಳದ್ದಾಗಿದೆಯೋ, ಮತ್ತು ಯಾವ ಆ ಸತ್ಸ್ವರೂಪವೋ ಹುಟ್ಟಿಲ್ಲದ್ದು, ಅಜ ಮತ್ತು ಅಮೃತ, ನಾಶರಹಿತ ಮತ್ತು ಅಭಯ, ಭಯರಹಿತ. ಯಾಕೆ ಭಯರಹಿತ? ಇನ್ನೊಂದಿಲ್ಲ, ಅದ್ವೈತವಾಗಿರೋದ್ರಿಂದ. ಯಾಕೆ ಅದು ಅಮೃತ ಅಂದ್ರೆ ಅದಕ್ಕೆ ಬಿಟ್ಟು ಹೋಗೋದು, ಸೇರ್ಕೊಳ್ಳೋದು ಅವಯವ ಇಲ್ಲ. ಅವಯವ ಇದ್ದು ನಾಶವಾಗುತ್ತೆ. ನಿರವಯವಾದಿಂದ ಹುಟ್ಟಿಲ್ಲ, ಮತ್ತೆ ಹುಟ್ಟಿದ ಆದ್ಮೇಲೆ ನಾಶವೂ ಇಲ್ಲ, ನಾಶವಿದ್ದ ಮೇಲೆ ಭಯವಿಲ್ಲ. ಅದು ಮಂಗಳ ಸ್ವರೂಪ, ಕಲ್ಪನಾರಹಿತ. ಶಿವ ಅಂದ್ರೆ ಏನೋ ಕಲ್ಪನಾರಹಿತ, ಕಲ್ಪನಾರಹಿತ ಸ್ವರೂಪ, ಮಂಗಳ ಸ್ವರೂಪ. ನಮ್ಮ ಸ್ವರೂಪ ಅಂತದ್ದಾಗಿದೆ. ಅದು ಎರಡೆಂಬುದಿಲ್ಲದೆ ಇರತಕ್ಕಂತಹ ಅದ್ವಿತೀಯ, ಅದೇ ಸತ್ಯ ಕಾಯ ಶ್ವೇತಕೇತು. ಅದು ನಿನ್ನ, ನನ್ನ, ಜಗತ್ತಿನ ಎಲ್ಲದರ ಆತ್ಮ ಕೂತ್ಕೊಂಡಿದೆ. ನಿನಗೆ ಮಾತ್ರ ಅಲ್ಲ, ನಿನಗೂ, ನನಕ್ಕೂ, ವಿಶ್ವಕ್ಕೂ, ಸಮಸ್ತಕ್ಕೂ ಅದೇ ಆತ್ಮವಾಗಿದೆ ಅಂತ ಉಪದೇಶ ಮಾಡ್ದ. ಆದ್ರಿಂದ ಅತಃ ತತ್ವಮಸಿ ಹೇ ಶ್ವೇತಕೇತೋ ಇತಿ ಉಕ್ತಾರ್ಥಂ ಅಸಕದ್ವಾಕ್ಯಂ. ಯಾವಾಗ ನನಗೂ ನಿನಗೂ ವಿಶ್ವಕ್ಕೂ ಅದೇ ಆತ್ಮವಾಗಿದೆ ಅಂತ ಆಯ್ತೋ, ಅದೇ ನೀನಾಗಿರುವೆ ಅಂತ ಈ ರೀತಿಯಾಗಿರ್ತಕ್ಕಂತಹ ವಾಕ್ಯಕ್ಕೆ ಅನೇಕ ಸಲ ಉತ್ತರ ಹೇಳಾಗಿದೆ. ಮತ್ತೆ ಐತದಾತ್ಮ ವಿಧಗಂ ಸರ್ವಂ ತತ್ಸತ್ವನ ವಾಕ್ಯಾರ್ಥ ಮಾಡೋ ಅವಶ್ಯಕತೆ ಇಲ್ಲ. ತತ್ವಮಸಿ ವಾಕ್ಯಾರ್ಥ ಆಗಿದೆ. ಈಗ ತತ್ವಮಸಿ ವಾಕ್ಯದಲ್ಲಿ ಸ್ವಂ ಶಬ್ದದ ಅರ್ಥ ಏನು, ತತ್ ಶಬ್ದ ಅರ್ಥ ಏನು ವಿವರಣೆ ಮಾಡ್ತಾರೆ. ವಾಕ್ಯಕ್ಕೇನೋ ಅದು ನೀನಾಗಿರುವೆ, ಅದೇ ನೀನಾಗಿರುವೆ, ಅದು ನೀನೇ ಆಗಿರುವೆ, ನೀನೇ ಅದಾಗಿರುವೆ. ಇಷ್ಟು ವಾಕ್ಯದಲ್ಲಿ ಯಾವ್ದು ಕರೆಕ್ಟ್ ಹೇಳಿ? ಅದು ನೀನು ಆಗಿರುವೆ ಒಂದು ಸಾಮಾನ್ಯ ವಾಕ್ಯ, ಅದೇ ನೀನಾಗಿರುವೆ ಎರಡನೇ ವಾಕ್ಯ, ಅದು ನೀನೇ ಆಗಿರುವೆ ಮೂರನೇ ವಾಕ್ಯ. ಅದೇ ನೀನೇ ಆಗಿರುವೆ, ಅದೇ ಆಗಿದೆ, ನೀನೇ ಆಗಿದೆ. ಎರಡನ್ನೂ ಸ್ಟ್ರೆಸ್ ಮಾಡೋದು, ಅದನ್ನು ಸ್ಟ್ರೆಸ್ ಮಾಡೋದು, ನೀನು ಸ್ಟ್ರೆಸ್ ಮಾಡೋದು, ಎರಡನ್ನೂ ಸ್ಟ್ರೆಸ್ ಮಾಡದೇ ಇರೋದು. ಯಾವ್ದು ಭಾಷೆ, ಯಾವ ರೀತಿ ವಾಕ್ಯಾರ್ಥ ತಗೋಬೇಕು? ನೀನು ಶಬ್ದಕ್ಕೆ ಅರ್ಥ ಏನು, ಅದನ್ನು ಶಬ್ದಕ್ಕೆ ಅರ್ಥ ಏನು? ನೀನು ಅದು ಅನ್ನೋದು ಒಂದು ಕುದುರೆ ಎತ್ತು, ಎತ್ತು ಕುದುರೆ ಆಗಿದೆ. ಕುದುರೆ ಎತ್ತುವರಿಗೆ ಎರಡು ಭಿನ್ನ ಪದಾರ್ಥವ, ಒಂದಕ್ಕೆ ಎರಡು ಶಬ್ದವ? ಎರಡು ಪದಾರ್ಥ, ಎರಡು ಪದಕ್ಕೆ ಎರಡು ಪದಾರ್ಥ ಇದೆಯಾ, ಅಥವಾ ಎರಡು ಪದದಿಂದ ಒಂದೇ ಅರ್ಥ ಹೇಳ್ತಾ ಇದೆಯಾ? ಯಾವ ಒಂದೇ ಅರ್ಥ ನಿಜವಾಗಿರೋದು, ಇದನ್ನು ವಿಚಾರ ಮಾಡ್ತಾರೆ. ಸ್ವಲ್ಪ ಕ್ಲಿಷ್ಟ ವಿಚಾರ.
ಕಪ್ಪದ ರಸವು ಶ್ವೇತಕೇತು ತ್ವಂ ಶಬ್ದಾರ್ಥ. ಆ ಪುನಃ ಹಾಗಾದರೆ ಅಸೌ ಶ್ವೇತಕೇತು, ಈ ಶ್ವೇತಕೇತು ಅಂತ ಇದಲ್ಲ, ಅದು ತ್ವಂ ಶಬ್ದದಿಂದ ಕರೆಸಿಕೊಂಡಂಥವನು ಅವನು ಯಾರು? ನೀನು ಅಂದ್ರೆ ಯಾರು? ನೀನು ಅಂದ್ರೆ ದೇಹನ, ನೀನು ಅಂದ್ರೆ ಇಂದ್ರಿಯವ, ನೀನು ಅಂದ್ರೆ ಮನಸ್ಸು ಬುದ್ಧಿ ಪ್ರಾಣವ ಅಹಂಕಾರವ, ಯಾವುದು ನೀನು? ನೀನು ಅದೇ ಆಗಿರುವೆ ಅನ್ನುವಾಗ ತ್ವಂ ಶಬ್ದಕ್ಕೆ ಅರ್ಥವಾಗಿರುವ ಶ್ವೇತಕೇತು ಅಡ್ರೆಸ್ ಮಾಡ್ತಿರೋದು. ಇದು ಶ್ವೇತಕೇತುವೆ, ನೀನು ಅದಾಗಿರುವೆ. ಶ್ವೇತಕೇತುವೆ ನೀನು ಅಂದ್ರೆ ನೀನಾಗಿರುವ ಶ್ವೇತಕೇತು ಅಂದ್ರೆ ಶ್ವೇತಕೇತುವಿನ ಹೆಸರ? ಶ್ವೇತಕೇತು ಶರೀರವ? ಶ್ವೇತಕೇತು ಯಾರು ಇಲ್ಲಿ ಅಂತ ಕೇಳ್ತಾ ಇದ್ದಾರೆ ಭಾಷ್ಯಕಾರರು. ಶ್ವೇತಕೇತು ಅನ್ನೋ ಶಬ್ದದಿಂದ ಯಾರನ್ನು ಕರಿತಾ ಇದ್ದಾರೆ? ಯಾರನ್ನ ಇವಾಗ ಸುರೇಖಾ ಅಂತಂದ್ರೆ ಅಥವಾ ಅನುಪಮ ಅಂತಂದ್ರೆ, ಅನುಪಮ ಅನ್ನೋ ಹೆಸರು ದೇಹಕ್ಕ, ಇಂದ್ರಿಯಕ್ಕ, ಮನಸ್ಸಿಗ, ಪ್ರಾಣಕ್ಕ, ಅಹಂಕಾರಕ್ಕ ಯಾವುದಕ್ಕೆ ಹೆಸರು ಕೊಟ್ಟು ಅದು ನೀನೇ ಆಗಿರುವೆ ಅಂತ ಹೇಳ್ತಾ ಇದ್ದೀರಾ? ಬಹಳ ಸೂಕ್ಷ್ಮ ವಿಚಾರ ಇದು. ತ್ವಂ ಶಬ್ದಕ್ಕೆ ಅರ್ಥವಾದ ನೀನು ಶಬ್ದದಿಂದ ಕರೆಸಿಕೊಂಡ್ರೆ ಶ್ವೇತಕೇತು ಎಂಬುವಾತವನು ಯಾವನಾಗಿದ್ದಾನೆ ಪ್ರಶ್ನೆ. ಯೋಹಂ ಶ್ವೇತಕೇತು ಉದ್ದಾಲಕಸ್ಯ ಪುತ್ರ ಇತಿ ವೇದ ಆತ್ಮಾನಂ ಆದೇಶಂ ಶ್ರುತ್ವಾ ಮತ್ವಾ ವಿಜ್ಞಾಯ ಚ ಅಶ್ರುತ ಮಮತಮವಿಜ್ಞಾತಂ ವಿಜ್ಞಾತುಂ ಪಿತರಂ ಪಪ್ರಚ್ಛ ಕಥಂ ಭಗವತ್ಸ ಆದೇಶೋ ಭವತಿ ಇತಿ. ಯಾವ ಈ ಶ್ವೇತಕೇತು ಅಂತ ಒಬ್ಬ ಇದ್ದಾನೆ, ಅವನು ಉದ್ದಾಲಕ ಆರುಣಿಯ ಮಗ. ಶ್ವೇತಕೇತು ಆರುಣೇಯ ಆಸಾ ಅಂತಿದಲ್ಲ, ವರುಣನ ಉದ್ದಾಲಕ ಆರುಣಿಯ ಮಗ ಶ್ವೇತಕೇತು ಅಂತ ಒಬ್ಬ ಇದಾನಲ್ಲ, ನಾನು ಅವನ ಮಗ ಅಂತ ತಿಳಿದಿದ್ದಾನೆ. ನಾನು ಶ್ವೇತಕೇತು ಉದ್ದಾಲಕರ ಆರುಣನ ಮಗನಾಗಿದ್ದಾನೆ ಅಂತ ತಿಳಿದಿದ್ದಾನೋ ಆತ್ಮ ತನ್ನನ್ನ ಆ ಆದೇಶವನ್ನ ಕೇಳಿಸಿಕೊಂಡು, ಯಾವ ಆದೇಶವನ್ನು ಕೇಳಿಸ್ಕೊಂಡು ಅಲ್ಲ ಯಾವ್ದನ್ನು ತಿಳ್ಕೊಂಡ್ರೆ ಕೇಳದೇ ಇದ್ದಿದ್ದು ಕೇಳ್ದಂಗಾಗುತ್ತೋ, ನೋಡದೇ ಇದ್ದಿದ್ದು ನೋಡ್ದಂಗಾಗುತ್ತೋ, ಯೋಚನೆ ಮಾಡದೇ ಇದ್ದು ಯೋಚನೆ ಮಾಡ್ದಂಗಾಗುತ್ತೋ, ತಿಳಿದೇ ಇದ್ದದ್ದು ತಿಳಿದಂಗಾಗುತ್ತೋ ಅಂತ ಹೇಳಿ ಅದನ್ನು ಯೋಚನೆ ಮಾಡಿ ತಿಳ್ಕೊಂಡ್ರೆ ಕೇಳದೇ ಇದ್ದದ್ದು, ಯೋಚನೆ ಮಾಡದೇ ಇದ್ದದ್ದು, ತಿಳಿದೇ ಇದ್ದದ್ದು ಎಲ್ಲವನ್ನೂ ಕೂಡ ತಿಳಿದಂಗಾಗತ್ತೆ ಅಂತ ಹೇಳಿ ಅಪ್ಪ ಹೇಳಿದ್ನಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರಾಗಿ ಅಪ್ಪನಂತ ಕೇಳ್ತಾ ಇದ್ದಾನೆ. ಅಪ್ಪ ಅದ್ ಹೆಂಗ ಆದೇಶ ಹೊಂದತ್ತೆ? ನನ್ನನ್ನು ನಾನು ತಿಳ್ಕೊಂಡ್ರೆ ನನಗೆ ಇದು ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತಾ, ಅಥವಾ ಹಾರ್ಟ್ ಆಪರೇಷನ್ ಮಾಡಕ್ ಬರುತ್ತಾ, ಅಥವಾ ಏರೋಪ್ಲೇನ್ ಡಿಸೈನ್ ಮಾಡಕ್ ಬರುತ್ತಾ, ಅಥವಾ ನನಗೆ ಬಾಟ್ನಿ ಅಥವಾ ಸಸ್ಯ ಶಾಸ್ತ್ರ ಅಗ್ರಿಕಲ್ಚರು ಅದೆಲ್ಲ ಗೊತ್ತಾಗತ್ತಾ? ನನ್ನನ್ನು ತಿಳ್ಕೋದೇ ಇದ್ದದ್ದೆಲ್ಲ ತಿಳ್ಕೊಂಡಂಗಾಗತ್ತೆ ಅಂತಿದ್ರೆ, ಯಾವ ನಾನು ಉದ್ದಾಲಕನ ಮಗನಾಗಿರೋ ಶ್ವೇತಕೇತು ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನೋ, ಆ ಆತ್ಮನ ಆದೇಶವನ್ನು ಕೇಳಿ ಯೋಚನೆ ಮಾಡಿ ತಿಳ್ಕೊಂಡ್ರೆ ಕೇಳದೇ ಇದ್ದದ್ದು ಯೋಚನೆ ಮಾಡಿದ್ರು ತಿಳ್ಕೊಳ್ಳದೇ ಇದ್ದದ್ದು ತಿಳ್ಕೊಂಡಂಗಾಗುತ್ತೆ ಅಂತ ಹೇಳಿ ತಂದೆಯನ್ನು ಕೇಳಿಬಿಟ್ಟು ಅದೇ ಬಂದತ್ತಪ್ಪ, ನಾನು ನಿನ್ನ ಮಗ ಅಂತ ತಿಳ್ಕೊಂಡ್ಬಿಟ್ರೆ ನನಗೆ ಯಾಕೆ ಆ ಏರೋಪ್ಲೇನ್ ಡಿಸೈನ್ ಗೊತ್ತಾಗಬೇಕು, ನನಗೆ ಯಾಕೆ ಆ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರಬೇಕು, ಅಥವಾ ಹಾರ್ಟ್ ಆಪರೇಷನ್ ಕಿಡ್ನಿ ಆಪರೇಷನ್ ಮಾಡಕ್ ಬರಬೇಕು, ಅಥವಾ ನನಗೆ ಜಗತ್ತಿನ ತತ್ವ ಎಲ್ಲ ಗೊತ್ತಾಗ್ಬೇಕು, ಜಗತ್ತಿನ ತತ್ವ ಗೊತ್ತಾಗೋದಕ್ಕೂ ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೂ ಏನ್ ಸಂಬಂಧ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಏಷಃ ಅಧಿಕೃತಃ ಶ್ರೋತಾಮಂತ ವಿಜ್ಞಾತ ತೇಜೋ ಬನ್ನಮಯಂ ಕಾರ್ಯಕರಣ ಸಂಘಾತಂ ಪ್ರವಿಷ್ಟಾ ಪರೈವ ದೇವತಾ ನಾಮರೂಪ ವ್ಯಾಕರಣಾಯ ಆದರ್ಶೈವ ಪುರುಷ ಸೂರ್ಯಾದಿರಿವ ಜಲಾದೋ ಪ್ರತಿಬಿಂಬ ರೂಪೇಣ ಏಷಃ ಆ ಈತನು ಇಲ್ಲಿ ಅವನೇ ಅಧಿಕಾರಿ. ಶ್ರವಣಕ್ಕೆ ವೇದಾಂತ ವಾಕ್ಯವನ್ನು ಕೇಳೋದಕ್ಕೆ ಅವನೇ ಅಧಿಕಾರಿಯಾಗಿದ್ದಾನೆ. ಅವನು ನಾನು ನಮ್ಮ ಅಪ್ಪನ ಹತ್ರ ಉಪದೇಶವನ್ನು ಕೇಳುವವನಾಗಿದ್ದೇನೆ. ಶ್ರೋತ ಕೇಳಿದ್ದನ್ನ ಮನನ ಮಾಡುವನಾಗಿದ್ದೇನೆ. ಆಮೇಲೆ ತಿಳ್ಕೊಳ್ಳುವವನಾಗಿದ್ದೇನೆ ಅಂತ ಹೇಳಿ ಈ ತೇಜೋಬನ್ನಮಯವಾದ ಈ ಕಾರ್ಯಗಳ ಸಂಘಾತ, ಈ ದೇಹೇಂದ್ರಿಯ ಗುಂಪಿದೆಯಲ್ಲ, ಇದು ತೇಜಸ್ಸು, ನೀರು, ಭೂಮಿಯ ವಿಕಾರ.
ಈ ಮೂರು ವಿಕಾರವಾಗಿರುವ ಈ ದೇಹೇಂದ್ರಿಯ ಸಂಘಾತವನ್ನ ಅವನು ಹೊಕ್ಕಬಿಟ್ಟಿದ್ದಾನೆ. ಹೇಗೆ ಗೂಡೊಳಗೆ ಹಕ್ಕಿ ಹೊಕ್ಕತ್ತೋ ದೇಹೇಂದ್ರಿಯ ಮನೋಬುದ್ಧಿಗಳ ಗೂಡಿನೊಳಗೆ ಒಬ್ಬ ಶಿವ ಹೊಕ್ಕಬಿಟ್ಟಿದ್ದಾನೆ. ಹೊಕ್ಕಬಿಟ್ಟು ಅವನು ಯಾರು ಅಂದ್ರೆ ಅವನು ಪರಾದೇವತೆಯೇ ಈ ಸಂಘಾತವನ್ನು ಹೊಕ್ಕಬಿಟ್ಟು ಅದು ಯಾತಕ್ಕೆ ಹೊಕ್ಕಿದೆ, ನಾಮರೂಪಗಳನ್ನ ಬಿಡುಬಿಡಿ ಮಾಡ್ತೀನಿ ಅನ್ನಕ್ಕೆ ಇಲ್ಲಿ ಹೊಕ್ಕಬಿಟ್ಟು ಇದು ಮನೆ, ಇದು ಮರ, ಇದು ಬಾಗಿಲು, ಇದು ಪುಸ್ತಕ, ಇದು ಚಾಪೆ, ಇದು ಇಂಥದ್ದು ಅಂತ ಹೇಳಿ ನಾಮರೂಪಗಳನ್ನು ಬಿಡುಬಿಡಿ ಮಾಡುವುದಕ್ಕಾಗಿ ಅದು ಹೊಕ್ಕಿದೆ. ಯಾವ ರೀತಿ ಹೊಕ್ಕಿದೆ? ಕನ್ನಡಿ ಒಳಗೆ ಪುರುಷನ ಪ್ರತಿಬಿಂಬ ಹೇಗೆ ಹೊಕ್ಕತ್ತೋ, ಕನ್ನಡಿ ಇದಾಗಿದೆ, ಏನೋ ಪ್ಯೂರ್ ಆಗಿದೆ, ಸ್ವಚ್ಛವಾಗಿದೆ, ನಿಂತಿದೆ. ನಾವು ನಿಂತ್ಕೊಳ್ಳೆ ಕನ್ನಡಿ ಒಳಗೆ ಬ್ಯಾಟ್ರಿ ಇದ್ರು ನಿಮ್ಲೋ ಯಾಕೆ ತೆಗಿತೀಯ? ಇದು ಯಾವಾಗಲೂ ಯಾಕೆ ತೆಗಿಬೇಕು? ರೂಪಗಳನ್ನೆಲ್ಲ ಬಿಡುಬಿಡಿ ಮಾಡುವುದಕ್ಕೋಸ್ಕರವಾಗಿ ಕನ್ನಡಿಯೊಳಗೆ ಮನುಷ್ಯನ ಪ್ರತಿಬಿಂಬ ಯಾವ ರೀತಿ ಪ್ರವೇಶ ಮಾಡುತ್ತದೆಯೋ ಆ ರೀತಿ ಪರಾದೇವತೆ ಇಲ್ಲಿ ಪ್ರವೇಶ ಮಾಡಿದೆ ಅಂತ ಇದ್ದಾರೆ. ಈ ದೃಷ್ಟಾಂತದಲ್ಲಿ ಏನು ವಿವಕ್ಷೆ ಹೇಳ್ಬೇಕು ಅನ್ಕೊಂಡದ್ದೇನು? ತೋರಿಕೆ ಅಂತ. ಕನ್ನಡಿಯೊಳಗೆ ಹೇಗೆ ಪ್ರವೇಶ ಮಾಡಿಲ್ವೋ ಹಾಗೆ ಪರದೇವತೆಯು ಇಲ್ಲಿ ಪ್ರವೇಶ ಮಾಡಿಲ್ಲ, ಪ್ರವೇಶ ಮಾಡಿದಂತೆ ತೋರ್ತಾ ಇದೆ. ಪ್ರವೇಶ ಮಾಡಿಲ್ಲ ಅಂದ್ರೆ ಜೀವೇನಾತ್ಮ ಪ್ರವಿಷ್ಟ ವಾಕ್ಯ ಇದೆಯಲ್ಲ, ಅಂದ್ರೆ ಪ್ರವಿಷ್ಟ ಇವ ಅಂತ ಅರ್ಥ ಮಾಡಬೇಕು. ಒಂದು ಯಾಕೆ ಇವಕಾರ ಅರ್ಥ ಮಾಡ್ತೀರಾ ಅಂದ್ರೆ ವ್ಯಾಪಕವಾದ ಅದ್ವಿತೀಯವಾದ ಸ್ವರೂಪಕ್ಕೆ ಪ್ರವೇಶ ಮಾಡದಿರೋ ಜಾಗವೇ ಇಲ್ವಲ್ಲ, ಎಲ್ಲಿಲ್ಲ. ಇವಾಗಿ ಎಲ್ಲಾ ಕಡೆಯಲ್ಲೂ ಅದಿಲ್ಲ, ಅದರಲ್ಲಿ ಎಲ್ಲಾ ಕಡೆ ಇದೆ. ಹಾಗಾಗಿ ಪ್ರವೇಶ ಮಾಡಿದಂತೆ ಇಲ್ಲಿ ತೋರ್ಕೊಳ್ಳೋದನ್ನ ಪ್ರವೇಶ ಮಾಡಿದೆ ಅಂತ ಇದು ಮಾಡ್ತೀವಿ. ಜೀವ ಗೊತ್ತಾಗ್ತಾನೋ ಅಂದ್ರೆ ಗೊತ್ತಾಗ್ತಾರೆ, ಗೊತ್ತಾಡ್ಕೊಳ್ಳೋನು ಜೀವನೇ. ಜೀವ ಪರಿಚ್ಛಿನ್ನನೋ? ಹೌದು, ಅದ ಪರಿಚ್ಛಿನ್ನ ಗೊತ್ತಾಗ್ತಾ ಇರೋದು ಜೀವನಿಗೆ. ಜೀವ ಸಾವಯವನೋ? ಹೌದು, ಸಾವಯವ ಅಂತ ಗೊತ್ತಾಗ್ತಿರೋದು ಜೀವನಿಗೆ. ಒಟ್ಟೊಟ್ಟಿಗೆ ಎರಡು ಧರ್ಮ ಜಡಾನೆ. ಆದ್ರೆ ಜೀವನ ಜಡ, ಜೀವ ಜಡ ಅಲ್ಲ. ಹೌದಲ್ವಾ? ಜೀವೋ ಬ್ರಹ್ಮೈವ. ರಿಫ್ಲೆಕ್ಷನ್ ಅಷ್ಟೇ. ರಿಫ್ಲೆಕ್ಷನ್, ಆ ರಿಫ್ಲೆಕ್ಷನ್ ಭಾಗದಿಂದ ನೋಡ್ಕೊಂಡಾಗ ತೋರಿಕೆ, ಅದ ರಿಯಾಲಿಟಿ. ಹಂಗೆ ಎಲ್ಲಾನು ರಿಯಾಲಿಟಿ ಆತ್ಮನೇ ಅನ್ಬೋದು. ಅಲ್ಲಿ ಈಗ ಜೀವ ಜಾಗದಲ್ಲೇ ನೀವು ಕಂಡ್ಕೋಬೇಕು. ಕಂಡ್ಕೊಳ್ಳೋ ಜಾಗ ಅಲ್ಲೇ, ತಪ್ಕೊಂಡಿರೋದು ಅಲ್ಲೇ. ಎಲ್ಲಿ ತಪ್ಕೊಂಡಿದ್ದೀರೋ ಅಲ್ಲೇ ಕಂಡ್ಕೋಬೇಕು, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ನಾನು ಹುಡುಕ್ಬೇಕು. ಜೀವ ಜಾಗದಲ್ಲೇ ನೀವು ಕಳ್ಕೊಂಡಿದ್ದೀರ ನಿಮ್ಮನ್ನ, ಜೀವ ಜಾಗದಲ್ಲೇ ನಿಮ್ಮನ್ನ ನೀವು ಗುರುತಿಸ್ಕೋಬೇಕು. ಜೀವರೂಪ ಪರಮಾತ್ಮನೇ ಅಂತ ಹೇಳಕ್ಕಾಗಲ್ಲ, ಪರಮಾತ್ಮತೆ ಭಿನ್ನ ಅಂತ ಹೇಳಕ್ಕಾಗಲ್ಲ. ಪರಮಾತ್ಮನೇ ಅಂತ ನೋಡ ಅಂದ್ರೆ ಸುಖಿ ದುಃಖಿ ಕರ್ತಾ ಭೋಗ್ತಾ ತೋರ್ತಾರೆ. ಭಿನ್ನ ಅಂತಂದ್ರೆ ಅವನಿಗಿಂತ ಬೇರೆ ಚೇತನ ನಮ್ಮನ್ನು ಮಾಡಕ್ಕೆ ಆಗಲ್ಲ. ಈಗ ಕುದುರೆಗಿಂತ ಹಸು ಬೇರೆ ಆಗುವ ಹಾಗೆ ಜೀವನಿಗಿಂತ ಪರಮಾತ್ಮ ಬೇರೆ ಆಗ್ಬಿಟ್ರೆ ಆ ಪರಮಾತ್ಮ ತಿಳ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಹೇಗೆ ಸ್ವರ್ಗನ್ನ ನಂಬ್ಕೋಬೇಕೋ ಪರಮಾತ್ಮ ನಂಬ್ಕೋಬೇಕು ಅಂತ ಆಗತ್ತೆ. ಜೀವನೇ ಪರಮಾತ್ಮ ಅಂದ್ರೆ ಜೀವತ್ವ ಬಿಟ್ಕೊಂಡಾಗ ತೋರುವ ರೂಪ ಪರಮಾತ್ಮ ಅನ್ಬೇಕೆ ಹೊರತು ಜೀವರೂಪವಾಗಿರೋದೇ ಪರಮಾತ್ಮ ರೂಪ ಅನ್ನೋ ಹಾಗಿಲ್ಲ, ಬಿಟ್ಟು ಇಲ್ಲ. ಬಹಳ ಕಷ್ಟ ಅದು. ಜೀವ ಜಾಗ ಇದೆಯಲ್ಲ, ನಾನು ಅನ್ನೋದು ಬಹಳ ಸೂಕ್ಷ್ಮ. ನಿಮ್ಮ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಸೂಕ್ಷ್ಮ ಜೀವ. ಯಾಕಂದ್ರೆ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ವೆರಿಫೈ ಮಾಡೋದು ಜೀವನೇ. ಹಾಗಾದ್ರಿಂದ ಸೂರ್ಯಾದಿಗಳು ನೀರೇ ಮುಂತಾದವುಗಳಲ್ಲಿ ಪ್ರತಿಬಿಂಬಗಳು ಪ್ರವೇಶ ಮಾಡಿದ ಹಾಗೆ ನೀವು ಪುರುಷನ ಪ್ರತಿಬಿಂಬವು ಕನ್ನಡದ ಪ್ರವೇಶ ಮಾಡಿದ ಹಾಗೆ ನೀವು ಈ ರೀತಿ ತೋರ್ತಾ ಇದೆ ಎಂದು ಜೀವರೂಪ ತೋರ್ತಾ ಇದೆ. ಸ ಆತ್ಮಾನಂ ಕಾರ್ಯಕರಣೇಭ್ಯ ಪರಿಭಕ್ತಂ ಸದ್ರೂಪಂ ಸರ್ವಾತ್ಮಾನಂ ಪ್ರಾಕ್ ಪಿತುಶ್ರವಣಾತ್ ನ ವಿಜಜ್ಞೌ. ಆ ಶ್ವೇತಕೇತುವು ಸಹ ಶ್ವೇತಕೇತು ತನ್ನನ್ನ ಅಂದ್ರೆ ಈ ದೇಹೇಂದ್ರಿಯಗಳಿಗಿಂತಲೂ ಬೇರ್ಪಟ್ಟದ್ದಾಗಿರೋ ತನ್ನನ್ನ
ಎಂಥಾತನನ್ನ ಸದ್ರೂಪನಾಗಿರುವ, ಬರೀ ಸನ್ಮಾತ್ರನಾಗಿರುವ, ಬರೀ ಪ್ರಿಸ್ಟೈನ್ ಬೀಯಿಂಗ್. ಪ್ರಿಸ್ಟೈನ್ ಬೀಯಿಂಗ್ ಅನ್ನು ಏನ್ ಹೇಳ್ತಾರೆ ನೀವು? ಶುದ್ಧವಾದಂತಹ ಇರುವಿಕೆ, ಮಿಕ್ಸಪ್ ಇಲ್ಲ. ಕಾರ್ಯಕಾರಣಭ್ಯ ಪ್ರವಿಭಕ್ತಂ, ದೇಹೇಂದ್ರಿಯಗಳಿಗಿಂತ ಬೇರ್ಪಟ್ಟದ್ದಾದ ಸದ್ರೂಪನಾದ ಸರ್ವಾತ್ಮನಾಗಿರುವ ಈ ಆತ್ಮನನ್ನ ತಂದೆಯ ವಾಕ್ಯವನ್ನು ಶ್ರವಣ ಮಾಡೋಕ್ ಮುಂಚೆ ಇವನು ಅರಿತವನಾಗಿರ್ಲಿಲ್ಲ. ಪ್ರಾಗ್ ಪಿತುಶ್ರವಣಾತು ನ ವಿಜಜ್ಞ. ತಂದೆಯ ಉಪದೇಶಕ್ಕೆ ಅವನು ಗುರುಕುಲದಲ್ಲಿ 12 ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಲ್ಲ, ಅಲ್ಲ ಅವನಿಗೆ ಅದು ಗೊತ್ತಾಗಿಲ್ಲ. ಅಲ್ಲಿ ಬರೀ 4 ವೇದ, ಷಡಂಗ, ಧರ್ಮಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ತಿಳ್ಕೊಂಡ್ ಬಂದ. ಆತ್ಮ ವಿಚಾರ ತಿಳ್ಕೊಂಡು ಬಂದಿರಲಿಲ್ಲ. ಆತ್ಮ ವಿಚಾರ ಅವನಿಗೆ ಗೊತ್ತಿರಲಿಲ್ಲ. ಈಗ ಅಥ ಇದಾನೀಂ ಪಿತ್ರ ಪ್ರತಿಬೋಧಿತಃ ತತ್ವಮಸೀತಿ ದೃಷ್ಟಾಂತೈಃ ಹೇತುಭಿಶ್ಚ ತತ್ಪಿತರಸ್ಯ ಕಿಲ ಉಕ್ತಂ ಸದೇವಾಹಮಸ್ಮೀತಿ ವಿಜಜ್ಞೋ ಜ್ಞಾತವಾನ್. ಈಗ 9 ಸಲ ಉಪದೇಶವಾಯಿತು ಅವನಿಗೆ. ತಂದೆಯಿಂದ ಎಬ್ಬಿಸಲ್ಪಟ್ಟವನಾಗಿ, ತಂದೆ ಎಬ್ಬಿಸಿಬಿಟ್ಟ. ಅನಾದಿ ಮಾಯಾರೂಪವಾದ ನಿದ್ರೆಯಿಂದ ಅಪ್ಪ ಅವನನ್ನು ಬಡಿದು ಎಬ್ಬಿಸ್ಬಿಟ್ಟ. ಎಚ್ಚತ್ತಿನಿಂದ ಅನ್ಕೊಂಡ್ಬಿಟ್ಟಿದ್ದ, ಎಚ್ಚರ ಆಗೇ ಇಲ್ಲ, ಗೊತ್ತಾಗ್ಲಿಲ್ಲ. ಈಗ ತಂದೆಯಿಂದ ಎಬ್ಬಿಸಲ್ಪಟ್ಟವನಾಗಿ, ಯಾವುದರಿಂದ? ತತ್ವಮಸಿ ತದೇವ ತ್ವಮಸಿ, ಜಗತ್ಕಾರಣವಾದ ಸತ್ತೇ ನೀನಾಗಿರುವೆ ಎಂಬುದಾದ ಉಪದೇಶದಿಂದ ಮತ್ತು ದೃಷ್ಟಾಂತಗಳಿಂದ, ಸಪ್ತಪುರುಷಗ್ರಹಣ ದೃಷ್ಟಾಂತ, ಕಳ್ಳರ ದೃಷ್ಟಾಂತ, ವಟಕಣಿಕ ಆಲದ ಮರದ ದೃಷ್ಟಾಂತ, ಲವಣ ದೃಷ್ಟಾಂತ, ಶಕುನಿ ದೃಷ್ಟಾಂತ, ಅನೇಕ ದೃಷ್ಟಾಂತ, ಗಂಧಾರ ಪುರುಷ ದೃಷ್ಟಾಂತ. ಇನ್ಯಾವುದು ಅಯ್ಯೋ ನನ್ನ ಕೋಚಿಗಳು ಜೇನು 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 ಜೇನುತುಪ್ಪ, ಜೇನುತುಪ್ಪ, ನದಿ ದೃಷ್ಟಾಂತ, ಗಂಧಾರ ಪುರುಷ ದೃಷ್ಟಾಂತ, ವಟವಣಿಕ ದೃಷ್ಟಾಂತ, ಲವಣ ದೃಷ್ಟಾಂತ, ಅನೇಕ ದೃಷ್ಟಾಂತಗಳಿಂದ ಮತ್ತು ಯುಕ್ತಿಗಳಿಂದಲೂ ತಂದೆಯ ಉಪದೇಶವನ್ನ, ಆ ಉಪದೇಶದ ಅರ್ಥವನ್ನ ನಾನು ಸತ್ತೇ ನಾನಾಗಿರುವೇನು, ಸತ್ಸ್ವರೂಪದವನೇ ನಾನಾಗಿದ್ದೀನಿ ಎಂಬುದಾಗಿ ಗೊತ್ತು ಮಾಡ್ಕೊಂಡ್ಬಿಟ್ಟ. 9ನೇ ಸಲಕ್ಕೆ ಹೊರಳೆ ಆಗ್ಬಿಡ್ತು. ಠಕಾರ್ ಬಂದು ನಮಗೆ 90 ಆದ್ರೂ ಇಲ್ಲ, 900 ಆದ್ರೂ ಇಲ್ಲ. ಯಾಕಂದ್ರೆ ನಮ್ಗೆ ಸಂಸ್ಕಾರ ಇಲ್ಲ. 9 ಸಲ ತಿಳ್ಕೊಂಡಲ್ಲ ಪುಣ್ಯಾತ್ಮ, ಮಹಾತ್ಮನೇ ಅವನು. ಅದರಲ್ಲಿ 3 ಸಲ ಹೇಳ್ತಾರೆ. 5 ಸಲ ತಿಳ್ಕೊಂಡದ್ದು ಭೃಗು, 9 ಸಲ ತಿಳ್ಕೊಂಡದ್ದು ಶ್ವೇತಕೇತು, 1ನೇ ಸಲ ತಿಳ್ಕೊಂಡದ್ದು ನಚಿಕೇತ. ನಚಿಕೇತ ಪ್ರಚಂಡ, 1ನೇ ಸಲಕ್ಕೆ ಹೊರಬಿಟ್ಟ. 5 ಸಲ ಆಯ್ತು. ಅದು ಭೃಗುವಿಗೆ ಉಪದೇಶ ಮಾಡ್ಲೇ ಇಲ್ಲ. ಭೃಗುವಿಗೆ ಏನ್ ಮಾಡ್ದ? ತಪಸಾ ಬ್ರಹ್ಮವಿಜಿ, ನೀನೇ ಮಾಡ್ಕೊ, ವಿಚಾರ ಮಾಡು, ನೀನೇ ಮಾಡು ಲಕ್ಷಣ ಹೇಳಿದ್ದೀನಿ, ಲಕ್ಷಣ ಮಾಡ್ಕೊಂಡು 5 ಸಲ ಕೊಟ್ಟ. ಇನ್ನು 9 ಸಲ ಬೇಕಾಯ್ತು. ಇಂದ 101 ವರ್ಷ ಬ್ರಹ್ಮಚರ್ಯ ಮಾಡ್ದ ಪಾಪ. ಅಯ್ಯೋ, ಯಾಕೆ ಜಾಸ್ತಿ ಭೋಗ ಇತ್ತು ಅವನಿಗೆ. ಭೋಗ ಜಾಸ್ತಿ ಆದಷ್ಟು ಅಡ್ಡಿ ಜಾಸ್ತಿ. ಹಾಗೆ ನಮ್ಗೆ ತುಂಬಾ ಐಶ್ವರ್ಯ, ಸಂಪತ್ತು, ಭೋಗ ಇದ್ದು ಬಿಟ್ರೆ ಅವಾಗ ಆ ಬ್ರಹ್ಮಜ್ಞಾನಕ್ಕೆ ಅಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಜ್ಞಾತವಾನ್ ದುರ್ವಚನಂ ಅಧ್ಯಾಯ ಪರಿಸಮಾಪ್ತ್ಯರ್ಥಂ. 2 ಸಲ ವಿಜಜ್ಞೌ ಅಂದ್ರೆ 2 ಸಲ ಯಾತಕ್ಕೆ ಕೇಳ್ದ ಅಂತ ಹೇಳಿದ್ರೆ, ಇಲ್ಲಿಗೆ ಅಧ್ಯಾಯ ಮುಗೀತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಹೇಳ್ದ. ಕಿಂಪುನರತ್ರ ಷಷ್ಠೇ ವಾಕ್ಯ ಪ್ರಮಾಣೇನ ಜನಿತಂ ಫಲಂ ಆತ್ಮನಿ. ವಾಕ್ಯ ಪ್ರಮಾಣದಿಂದ ಆತ್ಮನಲ್ಲಿ ಉಂಟಾದ ಫಲವು ಯಾವುದು? ಈ 6ನೇ ಅಧ್ಯಾಯದಲ್ಲಿ ತತ್ವಮಸಿ ವಾಕ್ಯ ಪ್ರಮಾಣದಿಂದ ಉಂಟಾದ ಫಲ ಇದೆಯಲ್ಲ, ಫಲ ಯಾವುದೋ? ಸದಾತ್ಮಿಕತ್ವ ಜ್ಞಾನ. ಸತ್ತು ಆತ್ಮವು ಒಂದೇ ಎನ್ನುವಂತಹ ಜ್ಞಾನವೇ ವಾಕ್ಯದಿಂದ ಉಂಟಾದ ಜ್ಞಾನ. ಈ 6ನೇ ಪ್ರಪಾಠಕದಲ್ಲಿ ವಾಕ್ಯದ ಪ್ರಮಾಣದಿಂದ ಆತ್ಮನಲ್ಲಿ ಉಂಟಾದ ಅರಿವಿನ ಫಲ,
ಅವಗತಿಯ ಫಲ ಯಾವುದು, ಗೊತ್ತಾದ ನಂತರ ಫಲ ಯಾವುದು ಗೊತ್ತಾಗೋದೇ ಫಲ. ಆತ್ಮಲ್ಲಿ ಗೊತ್ತು ಮಾಡ್ಕೊಂಡಿದ್ರೆ ಏನಾಯ್ತು ಅಂತ. ಕರ್ತೃತ್ವ ಭೋಕ್ತೃತ್ವಯೋಹೋ ಅಧಿಕೃತತ್ವ ವಿಜ್ಞಾನ ನಿವೃತ್ತಿ ತಸ್ಯ ಫಲಂ ವಯಂ ಅವೋಚಾಮ. ಇದುವರೆಗೂ ಅವ್ರಿಗೆ ಏನಿತ್ತು ಶ್ವೇತಕೇತುವಿಗೆ, ನಾನು ಕರ್ತೃತ್ವ ಭೋಕ್ತೃತ್ವಗಳಿಗೆ ಅಧಿಕಾರಿಯಾಗಿದ್ದೀನಿ ಅನ್ನೋ ತಿಳುವಳಿಕೆ ಇತ್ತು. ನಾನು ಅಗ್ನಿಹೋತ್ರಾದಿ ಕರ್ಮಕ್ಕೆ ಅಧಿಕಾರಿ, ಅದರ ಫಲವನ್ನು ಅನುಭವಿಸೋದಕ್ಕೂ ನಾನು ಫಿಟ್ಟು ಅಧಿಕಾರಿ ಅನ್ನುವ ವಿಜ್ಞಾನ ಇತ್ತಲ್ಲ, ತಿಳುವಳಿಕೆ, ಅದು ತೊಲಗೋಯ್ತು. ನಾನು ಇಂದ್ರಿಯಗಳಿಂದ ವಿಷಯಗಳನ್ನು ನೋಡುವವನು, ಕರ್ಮೇಂದ್ರಿಯಗಳಿಂದ ಚೇಷ್ಟೆ ಮಾಡುವ ಆತನು, ಅದರಿಂದ ಆಗುವ ಫಲವನ್ನು ಅನುಭವಿಸುವ ಆತನು ಅನ್ನುವಂತಹ ತಿಳುವಳಿಕೆ ಇವಾಗಿರುತ್ತೆ. ಯಾರಿಗೆ? ಅಜ್ಞಾನಿಯಾದ ನಮಗೆ. ಆ ವಾಕ್ಯ ಜ್ಞಾನದಿಂದ ಈ ಕರ್ತೃತ್ವ ಭೋಕ್ತೃತ್ವ ಅಧಿಕಾರವೂ ಇಲ್ಲ, ಫಲವೂ ಇಲ್ಲ. ಕರ್ತೃತ್ವ ಅಧಿಕಾರವೂ ಇಲ್ಲ, ಭೋಕ್ತೃತ್ವ ಫಲವೂ ಇಲ್ಲ. ನಾನು ಮಾಡುವನು ಅಲ್ಲ, ಅನುಭವಿಸುವನು ಅಲ್ಲ ಅಂತ. ಕರ್ತೃತ್ವ ಭೋಕ್ತೃತ್ವಗಳೆರಡರಲ್ಲೂ ಅಧಿಕೃತತ್ವ, ನಾನು ಅಧಿಕಾರಿಯಾಗಿದ್ದೀನಿ ಅನ್ನುವಂಥ ವಿಜ್ಞಾನ ಇದೆಯಲ್ಲ, ಆ ವಿಜ್ಞಾನ ನಿವೃತ್ತಿ ಆಗೋದೇ ಫಲ ಅನ್ನೋದನ್ನು ನಾವು ಹಿಂದೆ ಹೇಳಿದ್ದೇವೆ. ಮತ್ತೆ ಇದು ವಿವರಣೆ ಕೊಡ್ತಾರೆ. ಏನ್ ವಿವರಣೆ? ತ್ವಂ ಶಬ್ದವಾಚ್ಯಂ ಅರ್ಥಂ ಶ್ರೋತುಂ ಮಂತುಂ ಚ ಅಧಿಕೃತತ್ವಂ ಅವಿಜ್ಞಾತ ವಿಜ್ಞಾನ ಫಲಾರ್ಥಂ. ನೀನು ಅನ್ನೋ ಶಬ್ದಕ್ಕೆ ವಾಚ್ಯವಾದ, ಹೇಗೆ ಈ ಪುಸ್ತಕ ಅನ್ನೋ ಶಬ್ದಕ್ಕೆ ವಾಚ್ಯ ಇದು ಈ ವಸ್ತು, ಹಾಗೆ ನೀನು ಅನ್ನೋ ಶಬ್ದಕ್ಕೆ ವಸ್ತು ಯಾವುದು? ನೀನು ನಾನು, ಶ್ರುತಿ ನೀನು ಅಂತ ಇದೆ. ನಾನು ಅನ್ನೋ ಪದಕ್ಕೆ ಅರ್ಥ ಇದೆ. ನಮಗೆ ಪದ ಗೊತ್ತು, ಅರ್ಥ ಗೊತ್ತಿಲ್ಲ. ಸೇಬು ಅಂದ್ರೆ ಗೊತ್ತು, ಆ ಪದಾರ್ಥವೂ ಗೊತ್ತು. ಬಾಳೆಹಣ್ಣು ಅಂದ್ರೆ ಗೊತ್ತು, ಪದಾರ್ಥ ಗೊತ್ತು. ಹಸು ಅಂದ್ರೆ ಗೊತ್ತು, ಪದಾರ್ಥ ಗೊತ್ತು. ಎಲ್ಲ ಶರೀರ ಅಂದ್ರೆ ಇದು ಅರ್ಥ ಗೊತ್ತು. ನಾನು ಅನ್ನೋ ಪದ ಗೊತ್ತು, ಪದಾರ್ಥವೇ ಗೊತ್ತಿಲ್ಲ. ಪದಾರ್ಥ ಗೊತ್ತಿಲ್ಲದೆ ಪದ ಪ್ರಯೋಗ ಮಾಡ್ತಾ ಇದ್ದೀವಿ. ಇಲ್ಲ, ಇದೇ ಎಡವಟ್ಟಾಗಿರೋದು. ಪದಾರ್ಥ ಗೊತ್ತಿಲ್ಲದೆ ಪದ ಪ್ರಯೋಗ ಮಾಡೋಕೆ ಹೆಂಗೆ ನಿಮ್ಗೆ ಅಧಿಕಾರ ಬಂತು? ಸುಮ್ಮನೆ ಡಿತ್ತ ಡೆವಿತ್ತ ಅಂದ್ರೆ, ಡಿತ್ತ ಅಂದ್ರೆ ಒಂದು ಪದ, ಡೆವಿತ್ತ ಅಂತ ಪದ, ಅರ್ಥ ಇಲ್ಲ ಅಂದ್ರೆ ಅನಂತ ಪದ ಅದು. ನಾನು ಒಂದು ಪದ ಇದೆ, ಆ ಪದಕ್ಕೆ ಮೀನಿಂಗ್ ಇಲ್ವಾ, ಅರ್ಥ ಇಲ್ವಾ? ಆ ಪದದಿಂದ ಲಕ್ಷಿತವಾದ ವಸ್ತು ಯಾವುದು? ಅದು ತ್ವಂ ಶಬ್ದವಾಚ್ಯವಾದ ಅರ್ಥಾನ ವಿಷಯವನ್ನ ಕೇಳುವುದಕ್ಕೂ ಯೋಚನೆ ಮಾಡುವುದಕ್ಕೂ ಅಧಿಕಾರಿಯಾಗಿರುವಂಥವರಾಗಿದ್ದ. ಅವಿಜ್ಞಾತ ವಿಜ್ಞಾನ ಫಲಾರ್ಥಂ. ಹಾಗೆ ಇದುವರೆಗೂ ತಿಳಿದೇ ಇದ್ದದ್ದಾಗಿರುವುದನ್ನ ತಿಳ್ಕೋಬೇಕು ಅನ್ನೋ ಫಲಕ್ಕೋಸ್ಕರವಾಗಿ ಅವನು ಅಧಿಕಾರಿಯಾದ. ಯಾದಕ್ಕೆ ಅವನು ಶ್ರವಣ ಮಾಡೋಕ್ಕೆ ಮನನ ಮಾಡಕ್ಕೆ ಹೊರಟ ಅಂದ್ರೆ, ನಾನು ಇದುವರೆಗೂ ತಿಳಿದೇ ಇರತಕ್ಕಂತಹ ವಸ್ತು ತಿಳ್ಕೋಬೇಕು. ನನಗೆ ಎಲ್ಲ ಪುರಾಣವ ನೀನರಿತೆಂಬುವೆ, ನಿನ್ನ ಪುರಾಣವ ನೀನರಿಯೇ. ಎಲ್ಲ 18 ಪುರಾಣ ಗೊತ್ತು, ಆತ್ಮ ಪುರಾಣ ಗೊತ್ತಿಲ್ಲ. ನಾನೆಂಬುದ ತಿಳಿಯಣ್ಣ, ಅದನ್ನರಿತರೆ ನೀನೇ ಮುಕ್ಕಣ್ಣ. ಮುಕ್ಕಣ್ಣ ಅಂದ್ರೆ ಶಿವ, ತಿಳಿಯೋದೇ ಶವ. ನಾನು ಅನ್ನೋ ತಿಳ್ಕೊಂಡ್ರೆ ಶಿವ ಆಗ್ತೀವಂತೆ, ತಿಳಿದೇ ಹೋದ್ರೆ ಶವ ಆಗ್ತೀವಿ. ಏನು ಶವ ಆಗೋಕೆ ಇಷ್ಟ ಅಂದ್ರೆ ಶಿವ ಆಗೋಕೆ ಇಷ್ಟ, ಯೋಚನೆ ಮಾಡಿ. ಶಿವ ಆಗ್ಬೇಕಾದ್ರೆ ನಾನು ಅಂತ ತಿಳ್ಕೊಳ್ಳಿ, ಇಲ್ಲದ್ರೆ ಶವ ಆಗಿ ಉಳ್ಕೊಳ್ಳಿ. ಶವ ಆಗ್ತೀಯ, ಶಿವ ಆಗ್ತೀಯ? ಶಿವ ಆಗ್ಬೇಕಾದ್ರೆ ನಾನು ತಿಳ್ಕೊಬೇಕು. ಅಭಿಷೇಕ ಮಾಡಿದ್ರೆ ಶಿವ ಆಗಲ್ಲ. ಏನಪ್ಪಾ ಟಿವಿ ನೋಡೋದು, ಹಾಕೋದು, ಅದಕ್ಕೆ ಬೆಟರ್. ಏನೋ ಚೇಷ್ಟೆ ಮಾಡ್ತೀವಿ, ಬೆಳೆದೇ ಇರೋದು, ಅದಕ್ಕೆ ಬೆಸ್ಟ್ ಆಗೋದು. ಕತ್ಲೆ ಹೋಗೋದಕ್ಕೆ ಎಷ್ಟು ಜಪ ಮಾಡೋಕೆ ಕತ್ಲೆ ಹೋಗುತ್ತಾ? ಕತ್ಲೆ ಹೋಗಕ್ಕೆ ಏನ್ ಮಾಡ್ಬೇಕು? ಬೆಳಿಗ್ಗೆ ಬೇಕು. ಹಾಗೆ ಅಜ್ಞಾನ ವಿಚಾರ ಮಾಡ್ಲೇಬೇಕು. ಎಷ್ಟು ತಿಪ್ಪಲ್ಲಾಗ ಹೊಡೆದು ನೀನು ಸಮಾಧಾನಕ್ಕೆ ಹೇಳ್ಬೋದು. ಭ್ರಾಂತಿ ವಿಚಾರ ಅನುಭವ ನಮ್ಮ ವಿದ್ಯೆಗೆ ಮಾಡಲ್ಲ ಅಂದ್ರೆ ಕಲ್ತಿರ್ತಕ್ಕಂಥ ಭ್ರಾಂತಿ. ಸಮೀಪ ತಮ ಸ್ಪಷ್ಟ ತಾನಾಗಿರೋದು ಗೊತ್ತಾಗಲ್ಲ ಅಂತ. ಸಂಶಬ್ದವಾಚ್ಯವಾದ ಅರ್ಥವನ್ನ ಕೇಳುವುದಕ್ಕೂ ಯೋಚನೆ ಮಾಡುವುದಕ್ಕೂ
ಅಧಿಕಾರಿಯಾಗಿದ್ದವನು ಅವಿಜ್ಞಾತ ವಿಜ್ಞಾನ, ಇದುವರೆಗೂ ಅರಿದೇ ಇದ್ದದ್ದನ್ನು ವಿಜ್ಞಾನ ತಿಳ್ಕೋಬೇಕು ಎಂಬ ಫಲಕ್ಕೋಸ್ಕರವಾಗಿ ಮಾಡಿದ. ಪ್ರಾಚ್ಯ ಏತಸ್ಮಾದ್ ವಿಜ್ಞಾನಾತ್ ಅಹಮೇವಂ ಕರಿಷ್ಯಾಮಿ ಅಗ್ನಿಹೋತ್ರಾದೀನಿ ಕರ್ಮಾಣಿ ಅಹಮತ್ರ ಅಧಿಕೃತಃ ಯೇಷಾಂಚ ಕರ್ಮಣಾಂ ಫಲಮಿಹ ಅಮುತ್ರತ ಭೋಕ್ಷ್ಯೇ ಕೃತೇಷು ವಾ ಕರ್ಮಸು ಕೃತಕರ್ತವ್ಯಸ್ಯಾಂ ಇತ್ಯೇವಂ ಕರ್ತೃತ್ವ ಭೋಕ್ತೃತ್ವಯೋಃ ಅಧಿಕೃತೋಸ್ಮೀತಿ ಆತ್ಮನಿ ಯದ್ವಿಜ್ಞಾನಮಭೂತ್ ತಸ್ಯ ಯತ್ ಸಜ್ಜಗತೋ ಮೂಲಂ ಏಕಮೇವಾದ್ವಿತೀಯಂ ತತ್ತ್ವಮಸೀತ್ಯನೇನ ವಾಕ್ಯೇನ ಪ್ರತಿಬುದ್ಧಸ್ಯ ನಿವರ್ತತೆ ವಿರೋಧಾತ್. ಒಳ್ಳೆ ವಾಕ್ಯ. ಏತಸ್ಮಾದ್ ವಿಜ್ಞಾನ ಪ್ರಾಕ್. ಈ ಒಂದು ತತ್ವಮಸಿ ವಾಕ್ಯಾರ್ಥವನ್ನ ಕಂಡುಕೊಳ್ಳೋಕ್ಕಿಂತ ಮುಂಚೆ ನಾನು ಇದನ್ನ ಈ ರೀತಿಯಾಗಿ ಮಾಡುತ್ತೇನೆ. ಇದನ್ನ ಅಂದ್ರೆ ಅಗ್ನಿಹೋತ್ರಾದಿಗಳನ್ನ ಅಗ್ನಿಹೋತ್ರಾದೀನಿ, ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ, ವೃಷಬಂಧ ಮುಂತಾದ ಕರ್ಮಗಳನ್ನ ನಾನು ಈ ರೀತಿ ಮಾಡ್ತೀನಿ. ಅಮೂತ್ರ ಪರಲೋಕದಲ್ಲಿ ಅಧಿಕೃತ ಅಹಮತ್ರ ಅಧಿಕೃತ, ನಾನು ಇದಕ್ಕೆ ಅಧಿಕಾರಿ, ಫಿಟ್ ಆಗಿದ್ದೀನಿ. ಈ ಕರ್ಮಕ್ಕೆ ನಾನು ಯೋಗ್ಯನೋ. ಈ ಕರ್ಮಗಳ ಫಲವನ್ನ ಇಲ್ಲಾದರೂ ಸರಿ, ಅಮೂತ್ರ ಪರಲೋಕದಲ್ಲಾದ್ರೂ ಸರಿ ನಾನು ಅನುಭವಿಸ್ತೀನಿ, ಮಜಾ ಮಾಡ್ತೀನಿ, ಚೆನ್ನಾಗಿ ಐಶ್ವರ್ಯ ಸಂಪತ್ತು ಎಲ್ಲ ಬರುತ್ತೆ, ನಾನು ಅನುಭವಿಸ್ತೀನಿ. ಆಮೇಲೆ ಕೃತೇಶುವ ಕರ್ಮಸು, ಅಥವಾ ಅನುಭವಿಸ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಏನೇನು ಮಾಡಬೇಕು ಅಂತ ಶಾಸ್ತ್ರ ನನಗೆ ಹೇಳಿತ್ತೋ ಅದೆಲ್ಲ ಮಾಡಿದ್ರಿಂದ ನಾನು ಕೃತಕೃತ್ಯ ಅಂದ್ಕೊಳ್ತೀನಿ. ಸ್ಯಾಟಿಸ್ಫ್ಯಾಕ್ಷನ್. ಸದ್ಯ ನಾನು ಮಾಡಬೇಕಾದ ಕರ್ಮೆಲ್ಲ ಮಾಡಿಬಿಟ್ಟಿದ್ದೀನಲ್ಲ, ನನಗಿನ್ನು ಯಾವ ದೋಷವೂ ಇಲ್ಲ ಅಂತೇಳಿ ಮಾಡಬೇಕಾದ ಕರ್ಮಗಳಲ್ಲಿ ಕೃತಕರ್ತವ್ಯನಾದವನಾಗುತ್ತೇನೆ. ಈ ರೀತಿಯಾಗಿ ಕರ್ತೃತ್ವ ಭೋಕ್ತೃತ್ವಯೋ ಅಧಿಕೃತೋಸ್ಮಿ. ಮಾಡುವುದರಲ್ಲೂ ಅಧಿಕಾರಿ, ಅನುಭವಿಸುವುದರಲ್ಲೂ ಅಧಿಕಾರಿ ಆಗಿದ್ದೀನಿ ಅಂತ ಹೇಳಿ ತನ್ನಲ್ಲಿ ಇದುವರೆಗೂ ಯಾವ ಒಂದು ವಿಜ್ಞಾನವಿತ್ತೋ, ವಿಜ್ಞಾನ ತಿಳುವಳಿಕೆ, ನಾನು ಇಂಥವನು, ಇಂಥವನ ಮಗ, ಇಂಥ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಮಾಡೋನು, ಅನುಭವಿಸೋನು, ತಿಳ್ಕೊಳ್ಳೋನು, ಮಾಡಬೇಕು. ಡ್ಯೂಟಿ. ಮಾಡಿದವ್ರು ಯಾರು ಮಾಡ್ತಾರೆ? ನಮ್ಮನ್ನ ಅಡುಗೆ ಮಾಡಿದ್ರೆ ನೀವು ಬಂದು ಮಾಡ್ತೀರಾ ಅಡುಗೆನಾ? ನಾನು ನಮ್ಮ ಪಾತ್ರ ತೆಗಿಬೇಕು, ನೀವು ಮಾಡ್ತೀರಾ? ನಾನೇ ಮಾಡ್ಬೇಕು. ನಮ್ಮ ಅಡುಗೆ ನಾವು ಮಾಡಬೇಕು, ನಮ್ಮ ಮನೆ ನಾವು ಕ್ಲೀನ್ ಮಾಡ್ಕೋಬೇಕು, ನಮ್ಮ ಸಂಸಾರ ನಾವು ನೋಡ್ಕೋಬೇಕು. ಇದೆಲ್ಲ ನಮ್ಮ ಡ್ಯೂಟಿಪ್ಪ. ಇದೆಲ್ಲ ಸುಮ್ಮನೆ ಮೂಗುಕ ಕೂತ್ಬಿಟ್ರೆ ಉದುರತ್ತ ಬೇವಿದ್ದ ಆಗಲ್ಲ, ಮಾಡಲೇಬೇಕು ಅಂತ ಒಂದು ತಿಳುವಳಿಕೆ ಇತ್ತಲ್ಲ, ಜೀವಭಾವ ಇಟ್ಕೊಂಡು. ಈ ತಿಳುವಳಿಕೆಯು ಜಗತ್ತಿಗೆ ಯಾವುದು ಮೂಲವೋ, ಮೂಲ ಕಾರಣವೋ, ಅದು ಎರಡೆಂಬುದಿಲ್ಲದೆ ಇರೋ ಒಂದೇ ಆಗಿರ್ತಕ್ಕಂಥ ಸತ್ವದು, ಏಕಮೇವಾದ್ವಿತೀಯ. ಅದನ್ನೇ ತತ್ವಮಸಿ, ಅದೇ ನೀನಾಗಿರುವೆ ಎಂಬ ಈ ವಾಕ್ಯದಿಂದ ಯಾವನು ಕಂಡುಕೊಂಡಿದ್ದಾನೋ ಆ ಕಂಡುಕೊಂಡವನಿಗೆ ಆ ತಿಳುವಳಿಕೆ ಹೊಟ್ಟೋಗ್ಬಿಡತ್ತೆ. ಯಾವ ತಿಳುವಳಿಕೆ? ಮಾಡೋನು, ಅನುಭವಿಸೋನು, ಅಧಿಕಾರಿ, ಕರ್ತ, ಭೋಕ್ತ. ಇದು ಹೊರಟೋಗುತ್ತೆ ಅಂದ್ರೆ ವಿರೋಧ. ಅದು ವಿರೋಧವಾಗುವುದರಿಂದ ಅದು ಬರೋದಿಲ್ಲ. ನಿ ಏಕಸ್ಮಿನ್ ಅದ್ವಿತೀಯೇ ಆತ್ಮನಿ ಅಯಮಹಮಸ್ಮೀತಿ ವಿಜ್ಞಾತೆ ಮಮೇದ ಮನ್ಯತ ಅನೇನ ಕರ್ತವ್ಯಂ ಇದಂ ಕೃತ್ವಾ ಅಸ್ಯ ಫಲಂ ಮೋಕ್ಷ್ಯೇ ಇತಿ ವಾ ಭೇದ ವಿಜ್ಞಾನಂ ಉಪಪದ್ಯತೆ. ಇದು ಅನುಭವ ಹೇಳ್ತಾ ಇದ್ದಾರೆ. ಯಾರಿಗೆ ಅದ್ವಿತೀಯವಾದ ಆತ್ಮನು ಕಂಡುಕೊಂಡವನ ಗೊತ್ತಾಯ್ತು ಅಂತಾಗಿದೆಯೋ,
ಒಂದೇ ಆದ ಅದ್ವಿತೀಯವಾದ ಆತ್ಮನ ಯಾವನು ಕಂಡ್ಕೊಂಡ್ಬಿಡ್ತಾನೋ, ಅದೇ ನಾನಾಗಿದ್ದೀನಿ ಅಂತ ಹೇಳಿ ಅನುಭವದಲ್ಲಿ ಕಂಡ್ಕೊಂಡ್ಬಿಡ್ತಾನೋ, ಅವನಿಗೆ ಇದು ನನ್ನದು, ಇದು ಬೇರೆ, ಇದನ್ನು ಮಾಡಬೇಕೋ, ಇದನ್ನು ಮಾಡಿ ಈ ಫಲವನ್ನು ಅನುಭವಿಸ್ಬೇಕೋ ಈ ಭೇದ ವಿಜ್ಞಾನ ಬರೋದೇ ಇಲ್ಲ, ಅವನಿಗೆ ಆಗೋದೇ ಇಲ್ಲ. ಹೆಂಗಾಗುತ್ತೆ? ಏಕಮೇವ ದ್ವಿತೀಯಂ ಪರಂಬ್ರಹ್ಮ ಅಂತ ಕಂಡುಕೊಂಡ ಮಹಾತ್ಮನಿಗೆ ಇದು ಬೇರೆ, ಇದನ್ನು ನಾನು ಮಾಡಬೇಕು, ಇದು ನನ್ನದು, ಇದರ ಫಲವನ್ನು ನಾನು ಅನುಭವಿಸ್ತೀನಿ, ಈ ಬುದ್ಧಿ ಬರೋಲ್ಲ. ಭೇದ ಬುದ್ಧಿ ಉಳ್ಳವನು ಪರಿಚ್ಛಿನ್ನ ಕರ್ತೃಭೋಕ್ತಾದವನು ಮಾಡ್ತಾನೆ. ಸತ್ಯಾದ್ವೈತ ಸ್ವರೂಪವನ್ನು ಕಂಡುಕೊಂಡವನಿಗೆ ಕಿಮ ಸಾಧ್ಯವೇ ಭೇದ ಬುದ್ಧಿ ಆಗುವುದೇ ಇಲ್ಲ. ತಸ್ಮಾತ್ ಸತ್ಸತ್ಯಾದ್ವಿತೀಯಾತ್ಮ ವಿಜ್ಞಾನೆ ವಿಕಾರ ಅನೃತ ಜೀವಾತ್ಮ ವಿಜ್ಞಾನಂ ವರ್ತತೆ ಇತಿ ಯುಕ್ತಂ. ಆದ್ದರಿಂದ ಸತ್ಯಂಬ ಸತ್ಯವಾದ ಅದ್ವಿತೀಯವಾದ ಆತ್ಮನನ್ನ ಕಂಡುಕೊಂಡ ಕೂಡಲೇ ವಿಕಾರವಾದ ಬದಲಾವಣೆಯಾಗುವ ಸುಳ್ಳಾಗಿರುವ ಈ ಜೀವಾತ್ಮ ವಿಜ್ಞಾನ ಇದೆಯಲ್ಲ, ಜೀವ ಸಂಸಾರ, ಈ ವಿಜ್ಞಾನ ಹೊರಟೋಗ್ಬಿಡುತ್ತೆ. ಒಟ್ಟಿಗೆ ಇರಲ್ಲ. ನಾನು ಜೀವಾತ್ಮ ರೂಪದವನು, ಸಂಸಾರಿ ಕೃಷ್ಣ ಅಂತ ಹೌದು, ಸತ್ಯಂಬ ಸತ್ಯವಾದ ಅದ್ವಿತೀಯದ ಪರಬ್ರಹ್ಮವೂ ಹೌದು, ಎರಡು ಇರುತ್ತೆ. ಸತ್ಯಂಬ ಸತ್ಯವಾದ ಅದ್ವಿತೀಯದ ಪರಬ್ರಹ್ಮವೂ ನಾನು ಅಂತ ಆದರೆ ಈ ವಿಕಾರವಾದ ಅನೃತವಾದ ಜೀವಾತ್ಮ ಭಾವ ಹೋಗ್ತದೆ. ಜ್ಞಾನ ಮಾತ್ರದಿಂದಲೇ ಇಷ್ಟು ಫಲ ಆಗೋದು. ಏನು ಮಾಡಲ್ಲ, ಕ್ರಿಯೆ ಇಲ್ಲ, ಭಾವನೆ ಇಲ್ಲ, ತಿಳ್ಕೊಳ್ಳೋರು ಕರೆಕ್ಟ್ ತಿಳ್ಕೊಳ್ತಾರೆ. ತಿಳ್ಕೊಂಡ ಸಮಾಧಾನ ನಮ್ಗೆ ತಿಳ್ಕೊಳಕ್ಕಾಗಲ್ಲ ಅಂತಾನೆ. ಏನ್ ಹೇಳಮ್ಮ ನನಗೆ? ಬೋಧೆ ಅನುಭವ, ಅರಿವಲ್ಲಿ ಅರಿವಾಗಲ್ಲ ಅಂತಾನೆ. ಅರಿವಲ್ಲಿ ಅರಿವಾಗದೆ ಹೋದ್ರೆ ಜಡದಲ್ಲಿ ಅರಿವಾಗುತ್ತಾ? ಅರಿವಾಗ್ಬೇಕಾದ್ರೆ ಜಡದಲ್ಲೋ ಅರಿವಲ್ಲ, ಅರಿವಲ್ಲಿ ಅರಿವಾಗ್ಬೇಕು. ಅರಿವಲ್ಲಿ ಅರಿವಾಗಲ್ಲ ಅಂತ ಇದ್ದಾರಲ್ಲ, ಇವ್ನಿಗೆ ಏನ್ ಹೇಳೋಣ ಅಂತ ಇದ್ದಾರೆ ಅವರು. ಬೋಧೆ ಅನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧೆಯೇ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿ. ಮಣ್ಣೆಂಟೆ ಮನುಷ್ಯ ಆಕಾರದಲ್ಲಿ ನಿಂತಿದೆ ಅಷ್ಟೇ, ಮನುಷ್ಯ ಅಲ್ಲ ಅವನು. ಮಣ್ಣೆಂಟೆ ನಿಂತಿದೆ, ಮನುಷ್ಯ ಆಕಾರ 5 ಅಡಿ 6 ಅಡಿ ನಿಂತಿದೆ. ಅದಕ್ಕೆ ಗೊತ್ತಾಗಲ್ಲ. ಮನುಷ್ಯನಾಗಿದ್ರೆ ಅದೇನು ಗೊತ್ತಾಗದೆ ಇರೋಕ್ಕೆ ಸಾಧ್ಯ ಅಂತ ಇದ್ದಾರೆ. ಅರಿವಲ್ಲ ಅರಿವಾಗ ಬೆಂಕಿಯಲ್ಲಿ ಬಿಸಿ ಇಲ್ಲ ಅನ್ನೋದು ಬಂತಾನ, ಸೂರ್ಯನಲ್ಲಿ ಬೆಳಕಿಲ್ಲ ಅನ್ನೋದು ಬರುತ್ತಾನ. ಈಗ ಅರಿವಲ್ಲ ಅರಿವಿಲ್ಲ ಅಂದ್ರೆ ಏನೇ ಅರ್ಥ? ಸಾಲಿಡ್ ಅರಿವು, ಕಾನ್ಸ್ಟೆಂಟ್ ನಿರಂತರವಾದ ಅರಿವು ಸ್ವರೂಪ. ಅರಿವಲ್ಲಿ ಮತ್ತು ಅರಿವು ಆಗ್ಬೇಕು ಅಂದ್ರೆ ಅರ್ಥ ಏನು? ಯಾಕೆ ಅರಿಯಬೇಕು? ಏನು ಅರಿವು ಆಗೋದು ವರ್ಬಲ್ ಫಾರ್ಮ್, ಹೋಗುತ್ತೆ, ಆದ್ರೆ ಆಯಾಸ ಆಗತ್ತೆ, ಆದ್ರೆ ಪರಿಚ್ಛಿನ್ನ ಆಗುತ್ತೆ. ಅದರಿಂದ ಅರಿವೇ ನನ್ನ ಪರಮಾರ್ಥ ಸ್ವರೂಪ ಅಂತ ಅರಿವಲ್ಲಿ ಸೆಟ್ಲ್ ಆಗೋದನ್ನೇ ಔಪಚಾರಿಕವಾಗಿ ಅರ್ಥಕೊಂಡ, ತಿಳ್ಕೊಂಡ, ಗೊತ್ತು ಮಾಡ್ಕೊಂಡ ಅಂತ ಶಬ್ದ ಭೇದವೇ ಹೊರತು ನಿಜವಾಗಿ ಇದಮ್ಮಂತ ಹೇಳಿ ಗೊತ್ತು ಮಾಡ್ಕೊಂಡಂಥ ವಿಚಾರ ಅಲ್ಲ ಅದು. ಅರಿವ ಸ್ವರೂಪದವನಾಗಿ ತನ್ನನ್ನು ಗುರುತಿಸ್ಕೊಂಡ ಅಂದ್ಕೊಂಡೆ ಮುಕ್ತನಾದ ಅಂತ ಗೊತ್ತಾಯ್ತು.